ಸರ್, ಎಲ್ಲರೂ ಕೂಡ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು ಅನ್ನುವಂಥದ್ದನ್ನ ಬೇರೆ ಬೇರೆ ಆ, ಮತಗಳು ಅಥವಾ ಧರ್ಮ ಒಪ್ಪಿಕೊಂಡ್ರು ಕೂಡ ಇಲ್ಲಿ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಅನ್ನುವಂಥದ್ದು ಕಾನ್ಸೆಪ್ಟೇ ಇಲ್ಲ ಅಂತ. ಆ ಕಾನ್ಸೆಪ್ಟ್ ಇಲ್ಲದೆ ಇರೋದ್ರಿಂದಾಗೇನೆ ಆ, ಸಮಸ್ಯೆ ನಿರ್ಮಾಣ ಆಗ್ತಿರೋದು. ಕರೆಕ್ಟ್. ಯಾಕೆಂದ್ರೆ ಕಾನ್ಸೆಪ್ಟ್ ಇಲ್ಲ ಅಂತ ಅನ್ನೋದನ್ನ ಯಾಕೆ ಒಪ್ಕೋಬೇಕು? ಅದನ್ನ ಧಿಕ್ಕರಿಸ್ಬೇಕು. ಅದು ಒಳಗಡೆಯಿಂದ ಪ್ರಾರಂಭ ಆಗ್ಬೇಕು. ಹೌದು. ಯಾವುದು ಮನುಕುಲದ ಹಿತಕ್ಕೆ ಮಾರಕ ಇದೆ ಅನ್ನೋದನ್ನ ತಿರಸ್ಕಾರ ಮಾಡಬೇಕು. ಕರೆಕ್ಟ್. ಈಗ ಭಾರತೀಯ ಚಿಂತನೆಗಳಲ್ಲಿ ಧರ್ಮ ಅನ್ನೋದು ಮನುಷ್ಯನ ಉದ್ಧಾರಕ್ಕಿರ್ತಕ್ಕಂಥದ್ದು. ಹೌದು. ಅದಕ್ಕೆ ಮಾನವೀಯತೆ ಅನ್ನೋದೇ ದೊಡ್ಡ ಧರ್ಮ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಅದಾವುದಯ್ಯ, ದಯೆ ಇರಬೇಕು ಸಕಲ ಜೀವಾತ್ಮಗಳಿಗೂ ಅನ್ನುವ ಚಿಂತನೆ ಭಾರತದ ಎಲ್ಲ ಮತಧರ್ಮಗಳಲ್ಲೂ ಇರತಕ್ಕಂಥದ್ದು. ಹಂಗಾಗಿ ಇಲ್ಲಿ ನೂರಾರು ಮತ ಪಂಥಗಳು ಬೆಳೆದು ಆ ಬೆಳೆದ್ರೂ ಕೂಡ ಒಂದು ಇನ್ನೊಂದರ ನಾಶಕ್ಕೆ ಕೈ ಹಾಕ್ಲಿಲ್ಲ. ಯಾಕೆಂದ್ರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಃ ಸರ್ವದೇವೋ ನಮಸ್ಕಾರಾನ್ ಕೇಶವಂ ಪ್ರತಿಗಚ್ಚತಿ ಅಂತ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಆಕಾಶದಿಂದ ಬೀಳ್ತಕ್ಕಂತ ಪ್ರತಿಯೊಂದು ಮಳೆ ಹನಿಯು ಸಣ್ಣ ತೊರೆಯಾಗಿ ನದಿಯಾಗಿ ಸಾಗರವನ್ನೇ ಸೇರುವಂತೆ ಯಾರು ಯಾವ ರೀತಿಯಲ್ಲಿ ಯಾವ ರೂಪದಲ್ಲಿ ಭಗವಂತನನ್ನ ಆರಾಧಿಸಿದ್ರು ಅಂತಿಮವಾಗಿ ಭಗವಂತ ಒಬ್ಬನೇ. ಅದಕ್ಕೆ ಭಾರತದ ಚಿಂತನೆ ಹೇಳ್ತು, ದೇವನೊಬ್ಬ ನಾಮ ಹಲವು. ಹಂಗಾಗಿ ನಾನು ಕೇಶವ ಅನ್ನೋದನ್ನ, ಈಶ್ವರ ಅನ್ನೋದನ್ನ ಮುಸಲ್ಮಾನರು ಅಲ್ಲ ಅಂತ ಅಂದ್ಕೊಂಡ್ರೆ ಏನು ತಪ್ಪಿಲ್ಲ. ತಪ್ಪು ಎಲ್ಲಿ ಬರುತ್ತೆ ಅಂದ್ರೆ, ಅಲ್ಲ ಒಬ್ಬನೇ ದೇವರು ಅಂದಾಗ ಮಾತ್ರ ತಪ್ಪಾಗತ್ತೆ. ನಾವು ಅಲ್ಲಾನು ದೇವರು ಅಂತ ಸ್ವೀಕಾರ ಮಾಡ್ಬಿಡ್ತೀವಿ, ನಮ್ಗೇನು ದೋಷ ಇಲ್ಲ. ಹಾಗಾಗಿಯೇ ಗಾಂಧೀಜಿ ಹಿಂದುವಿನ ಭಜನೆಯಲ್ಲಿ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೇ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ ಸೇರಿಸಿದ್ರು. ಹಿಂದೂಗಳು ಇದನ್ನ ಹೇಳ್ತಾ ಇದೀವಿ. ಮುಸಲ್ಮಾನರು ಹೇಳಕ್ ಶುರುವಾದ್ರೆ ದೇವನೊಬ್ಬ ನಾಮ ಹಲವು ಅನ್ನುವಂತ ಪರಿಕಲ್ಪನೆ ವ್ಯಾಪಿಸುತ್ತೆ. ಮುಸಲ್ಮಾನರು ಹೇಳದೇ ಇರೋದ್ರಿಂದ ಸಮಸ್ಯೆ ಮುಸಲ್ಮಾನರೊಳಗುಳಿದಿದೆ. ಅವರು ಹೇಳ್ಬಿಟ್ರೆ, ಈಗ ದೇವಸ್ಥಾನಗಳಲ್ಲೂ ಇದನ್ನ ಹೇಳಿ, ಮಸೀದಿಗಳು ಇದನ್ನ ಹೇಳ್ಬಿಟ್ರೆ, ಅಲ್ಲಾ ಮತ್ತು ರಾಮನ ಹೆಸರು ಹೇಳ್ಕೊಂಡು ಜಗಳ ಜಗತ್ನಲ್ಲಿ ಹುಟ್ಟಾಕಕ್ ಸಾಧ್ಯನೇ ಇಲ್ಲ. ಹಂಗಾಗಿ ಈಗ ಮುಸಲ್ಮಾನರು ನಮಾಜ್ ಮೂಲಕ ದೇವರನ್ನು ಕಾಣ್ತಾರ, ಪ್ರಾರ್ಥನೆ ಮಾಡ್ತಾರಪ್ಪ. ಇನ್ಯಾರೋ ಒಬ್ರು ದೇವಸ್ಥಾನದ ಮೂಲಕ ಪ್ರಾರ್ಥನೆ ಮಾಡ್ತಾರೆ, ಮತ್ ಯಾರೋ ಚರ್ಚಿನ ಮೂಲಕ ಪ್ರಾರ್ಥನೆ ಮಾಡ್ತಾರೆ, ಇನ್ಯಾರೋ ಮೌನದ ಮೂಲಕ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಒಬ್ಬನೇ ಅನ್ನುವಂತ ಸತ್ಯನ, ಈಗ ಸೂರ್ಯ ಭೂಮಿಗೆ ಬೆಳಕು ಕೊಡ್ತಿರೋ ಸೂರ್ಯ ಒಬ್ಬನೇ ಹೌದಾ ಅಲ್ವೋ? ಹಾಗಿರ್ಬೇಕಾದ್ರೆ ನಾವು ನೀರಿನ ಹೆಸರನ್ನ ಇಂಗ್ಲಿಷ್ ನಲ್ಲಿ ವಾಟರ್ ಅನ್ಬೋದು, ಹಿಂದಿಯಲ್ಲಿ ಪಾನಿ ಅನ್ಬೋದು, ಸಂಸ್ಕೃತದಲ್ಲಿ ಜಲ ಅನ್ಬೋದು, ಕನ್ನಡದಲ್ಲಿ ನೀರು ಅನ್ಬೋದು, ತಮಿಳಿನಲ್ಲಿ ತಣ್ಣಿ ಅನ್ಬೋದು. ಆದ್ರೆ ಅದು ಬೇರೆ ಬೇರೆನಾ? ಹೆಸರು ಮಾತ್ರ ಬೇರೆ ಬೇರೆ. ಹಾಗೆಯೇ ಜಗತ್ತನ್ನ ಸೃಷ್ಟಿ ಮಾಡಿ ಜಗತ್ತನ್ನ ವ್ಯವಸ್ಥಿತ ರೂಪದಲ್ಲಿ ನಡೆಸ್ತಾ ಇರತಕ್ಕಂತ ಭಗವಂತ ಒಬ್ಬನೇ ಅನ್ನುವಂತ ಸತ್ಯವನ್ನ ಮುಸಲ್ಮಾನರು ಒಪ್ಕೊಂಡ್ಬಿಟ್ರೆ ಅಲ್ಲ ಮಾತ್ರ ಶ್ರೇಷ್ಠ ಅಂತ ಅನ್ಸೋದೇ ಇಲ್ಲ. ನಾವ್ ಯಾವ ಅಲ್ಲ ಅಂತ ಹೇಳಿ ದೇವ್ರನ್ನ ಕರಿತೇವೋ ಅದೇ ದೇವ್ರನ್ನ ಹಿಂದೂಗಳು ಶಿವ, ಕೃಷ್ಣ, ರಾಮ ಅಂತ ಕರೀತಾರೆ ಅಂತ ಬರುತ್ತೆ. ಹಾಗಾಗಿ ಬದಲಾಗಬೇಕಾಗಿರೋದು ಯಾರು ಯಾರು ಸರ್ವ ಮತ ಸಂಪ್ರದಾಯಕ್ಕೆ ಸಮಾನತೆಯನ್ನೇ ಕೊಡಲ್ಲ, ಅವ್ರು ಬದಲಾಗಬೇಕು. ಹಿಂದೂ ಸರ್ವಮತ ಸಂಪ್ರದಾಯಗಳಲ್ಲೂ ಕೂಡ ಸಮಾನತೆಯನ್ನ ಬೈ ಬರ್ತು ಅವನ್ ಕಂಡ್ಕೊಂಡಿದ್ದಾನೆ. ಹಂಗಾಗಿ ನಮ್ಗೆ ದೇವರು ಅನ್ನೋದು ಇನ್ನೊಂದು ಹೆಸರು ಇಟ್ಕೊಳ್ಳೋದು ನಮ್ಗೇನು ವಿರೋಧನೆ ಕಾಣಲ್ಲ. ಅದಕ್ಕಾಗಿ ದೇವನೊಬ್ಬ ನಾಮ ಹಲವು ಅಂತ ಹೇಳ್ಬಿಡ್ತೀವಿ.